ಲಾರ್ಜ್ ಮಾಡೇ ಇಲ್ಲ ಸರ್. ನಾವು ಬಿಗಿನಿಂಗ್ ಸ್ಟಾರ್ಟಿಂಗ್ 1 year ಏನ್ ವೀರಪ್ಪನ್ ಸ್ಟೋರಿ ಮುಗಿಸಿದ್ವಲ್ಲ ಅಲ್ಲಿವರೆಗೂ ನಾವು ದುಡ್ಡು ಖರ್ಚು ಮಾಡ್ಬಿಟ್ವಿ ಸರ್. ಹೆವಿ ದುಡ್ಡು ಖರ್ಚು ಮಾಡಿದ್ವಿ. ಬರೀ ಟ್ರಾವೆಲಿಂಗು, ಎಕ್ಸ್ಪೆನ್ಸಸ್, ರೂಮು, ಲಾಡ್ಜಿಂಗು, ಫುಡ್ ಅಂತ ಒಂದು 15-20 ಲಕ್ಷ ಹೋಯ್ತು ನಮ್ದು. ಎಷ್ಟು ಕಾರ್ ಇದೆ ನಿಮ್ದು ಸರ್? ನಿಜ ಯೂಟ್ಯೂಬ್ ಹೇಳಿ ಸರ್. ಒಬ್ಬ ಯೂಟ್ಯೂಬರ್ ಹಿಂಗೆ ಆಗ್ಯಾರ ಅನ್ನೋದು ಸರ್ ಅದು ನನ್ನ ಪರ್ಸ್ನಲ್. ಮತ್ತೇನ್ ಸರ್, ಒಬ್ಬ ಯೂಟ್ಯೂಬರ್ 1 million ನೋಡಿದ್ರೆ ಒಂದ್ ಮನೆ ತಗೋತಾನೆ. ನಮ್ದು 8 ಲಕ್ಷ ಫಾಲೋವರ್ಸ್ ಆಗೈತೆ, ನಾವ್ 5 ಕಾರ್ ಇಟ್ಟಿರ್ಬಾರ್ದಾ? ಓ ಹಂಗೆ ಕತೆ. ಅಲ್ಲ ಆಗ್ಲಿ ಸ್ವಾಮಿ, ನಮ್ಮ ಬಾಯಾರಿಕೆಯಿಂದ 5 ಆಗಲಿ 10 ಆಗಲಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಗೆಳೆಯರೇ, ಇದು ಎಲ್ಲರೂ ಯೂಟ್ಯೂಬರ್ಸ್ ಮಾಡುವಂಥವರು ನೋಡಲೇಬೇಕಾದ ಈ ಎಪಿಸೋಡು. ಯಾಕೆ ಅಂತ ಹೇಳ್ತೀನಿ. ಮತ್ತು ಅಷ್ಟೇ ಅಲ್ಲದೆ ವೀಕ್ಷಕರು ಕೂಡ ಇದನ್ನು ಯಾಕೆ ನೋಡಬೇಕು ಅಂತ ಹೇಳಿದರೆ, ಡಿಜಿಟಲ್ ಮಾಧ್ಯಮದವರು ನಿಮಗೇನು ವಿಡಿಯೋ ಹಾಕ್ತಾರೆ ಅಥವಾ ತೊಗೊಂಡು ಬರ್ತಾರೆ ಅಥವಾ ಈ ಥರದ್ದು ಯೂಟ್ಯೂಬರ್ಸ್ ತೊಗೊಂಡು ಬರ್ತಾರೆ, ಅವರಿಂದ ಇಷ್ಟೆಲ್ಲ ಕಷ್ಟ ಇರುತ್ತೆ. ಬಟ್ ಡಿಜಿಟಲ್ ಮಾಧ್ಯಮದ ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಹೇಗೆ ಜೋಡಿಸ್ಕೊಂಡಿದ್ದಾರೆ ಒಂದು ಕಾರಲ್ಲಿ ಜರ್ನಿ ಮಾಡೋ ಮುಂದೆ ಏನೇನು ಬೇಕು ಏನೇನಿಲ್ಲ. ಅದು ಹೆಣ್ಮಕ್ಳು ಇವರು ಪ್ರಯಾಣ ಮಾಡೋದ್ರಿಂದ ಒಂದು ಫ್ಯಾಮಿಲಿಗೆ ಏನೇನು ಬೇಕು ಅದನ್ನೆಲ್ಲ ಸೆಟಪ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ನಮಗೆ ಇವರು ಔಟ್ಡೋರ್ ಹೋದರೆ ಹೇಗೆ ಸೆಟಪ್ ಮಾಡ್ಕೋತಾರೆ ಅನ್ನೋದನ್ನು ತೋರಿಸ್ತೀವಿ. ಹಾಂ ಮೇಡಮ್ ಅವ್ರು, ಈಗ ಏನು ಮಾಡ್ತೀರಿ? ಔಟ್ಡೋರ್ ಹೋದ್ರೆ ಸಿಂಪಲ್ ಸರ್. ನಾನು ಯಾವಾಗಲೂ ಬಜೆಟ್ ಫ್ರೆಂಡ್ಲಿ ಸರ್. ಎಲ್ಲೋ ಹೋಗಿ ಯಾವುದೋ ರೆಸ್ಟೋರೆಂಟಲ್ಲಿ ಉಳ್ಕೊಬೇಕು, ಯಾವುದೋ ಲಾಡ್ಜಿಂಗ್ ಮಾಡ್ಬೇಕಂತ ಏನಿಲ್ಲ. ನನಗೆ ಇಲ್ಲೇ ಮಲ್ಕೋ ನಂದಿನಿ ಅಂದರೆ ಮಲ್ಕೋತೀನಿ. ನನಗೇನು ಭಯ ಇಲ್ಲ. ಯಾವ ಕಾಡು ಪ್ರಾಣಿ ಬರುತ್ತೆ, ಅದು ಮನುಷ್ಯರು ಬರ್ತಾರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಏನಿಲ್ಲ. ಅಂದರೆ ದೋಚಕ್ಕೆ ಏನೂ ಇಲ್ಲ. ಆಮೇಲೆ ನನ್ನನ್ನು ನೋಡಿ ಯಾರೋ ಏನೋ ಮಾಡ್ತಾರೆ ಅಂದರೆ ನಂದಿನಿ ನೋಡಿ ಯಾರೋ ಹತ್ರ ಬರಲ್ಲ. ನಾನೊಂದು ಆವಾಜ್ ಹಾಕಿದ್ರೆ ಸಾಕು ಎಲ್ಲ ಓಡೋಗ್ಬಿಡ್ತಾರೆ. ಹಳೆ ನಂದಿನಿ ಎಲ್ಲ. ಇವಾಗ ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಯಾರಾದರೂ ಏನಾದರೂ ನನ್ನ ಏನಾದರೂ ಟಾರ್ಗೆಟ್ ಮಾಡಿದರೆ ನಾನು ಮಾತಾಡ್ಬಿಡ್ತೀನಿ. ಹಂಗಾಗಿ ಯಾರು ಆ ಥರ ಇದುವರೆಗೂ ಇಷ್ಟು ಕರ್ನಾಟಕದಲ್ಲಿ ಅಷ್ಟು ಜಿಲ್ಲೆಗಳನ್ನ ಟ್ರಾವೆಲ್ ಮಾಡಿದ್ದೀನಲ್ಲ, ಅಕ್ಕಾರ ಬನ್ನಿರಿ, ತಂಗಿಯರ ಬನ್ನಿರಿ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕದವರಂತೂ ಭಾಳ ಪ್ರೀತಿ ಅಲ್ಲ, ಬನ್ನಿ ಅಂತ ಹೇಳ್ತಾರೆ ಹೊರತು. ಹೌದು ಸರ್, ನಿಜವಾಗ್ಲೂ ಪ್ರೀತಿ ಜಾಸ್ತಿನೇ. ನಮ್ಮನೇಲಿ ಬಂದು ಉಳ್ಕೊಳ್ಳಿ, ಯಾಕೆ ಟೆಂಟ್ ಹಾಕಿದ್ರೆ ಅಂತ ಕೇಳೋರು ಜಾಸ್ತಿ ಹೊರತು. ಬಟ್ ಆ ಥರ ಏನು ಬ್ಯಾಡ್ ಇನ್ಸಿಡೆಂಟ್ ನಿಜವಾಗ್ಲೂ ನಡೆದಿಲ್ಲ ಸರ್. ಒಂದಿನೂ ನಡೆದಿಲ್ಲ. ಯಾಕೆಂದರೆ ಆಕಾಶ್ ಜೊತೆಗೂ ಇದ್ದೀನಿ, ಆಕಾಶ್ ಇಲ್ದಿದ್ದಾಗಲೂ ಟೆಂಟ್ ಹಾಕಿದ್ದೀನಿ. ಪ್ರೆಗ್ನೆಂಟ್ ಟೈಮಲ್ಲೂ ಕೂಡ ನಾನು ಮಹಾರಾಷ್ಟ್ರದಲ್ಲೂ ಟೆಂಟ್ ಹಾಕಿದ್ದೀನಿ, ಬಾದಾಮಿ ಹೈವಳಲ್ಲೂ ಟೆಂಟ್ ಹಾಕಿದ್ದೀನಿ, ಇನ್ಯಾವುದೋ ಒಂದು ಊರಲ್ಲಿ ಟೆಂಟ್ ಹಾಕಿದ್ದೀನಿ, ಬಾಗಲಕೋಟೆಯಲ್ಲಿ. ಎಲ್ಲೂ ಕೂಡ ಯಾವ ಇನ್ಸಿಡೆಂಟು ಆಗಿಲ್ಲ. ಎಲ್ಲ ಟೆಂಟ್ ಹಾಕಿರೋದು ಪಬ್ಲಿಕ್ ಪ್ಲೇಸ್ಗಳಲ್ಲೇ ನಾನು ಹಾಕಿರೋದು. ನಮ್ಮ ಹುಡುಗರಿಗೆ ರೂಮ್ ಮಾಡ್ಕೊಟ್ಟಿದ್ದೀನಿ, 1,500 ಕೊಟ್ಟು ಲಾಡ್ಜಿಂಗ್ ಮಾಡ್ಕೊಟ್ಟಿದ್ದೀನಿ. ನಾನು ಮಾತ್ರ ಟೆಂಟ್ ಹಾಕೊಂಡು ಮಲಸ್ಕೊಂಡಿದ್ದೀನಿ. ಯಾಕೆಂದರೆ 1,500 ಉಳ್ಕೊಂಡ್ರೆ ಎಲ್ಲ ಒಂದು ಕಡೆ ಆಗುತ್ತಲ್ಲ ಸರ್. ಮತ್ತು ಅದ್ರ ಜೊತೆಗೆ ನನಗೆ ಇನ್ನೊಂದು ಅಂತ ಹೇಳಿದರೆ, ನೇಚರ್ ಮಧ್ಯೆ ಫ್ರೆಶ್ ಗಾಳಿ ಬರಬೇಕು. ಅಲ್ಲಿ ಮಲಗಿದ್ರೆ ಮಾತ್ರ ನನಗೆ ನಿದ್ದೆ. ಇವಾಗ AC ರೂಮಲ್ಲಿ ಕೂತ್ಕೊಂಡು AC ಹಾಕ್ಕೊಂಡು ಫ್ಯಾನ್ ಗಾಳಿ ಕೂತ್ಕೊಂಡು ಮಲ್ಕೋ ಅಂತ ಹೇಳಿದರೆ ಸೀರಿಯಸ್ಲಿ ವಾಮಿಟ್ ಬಂದುಬಿಡುತ್ತೆ ನನಗೆ. ಫ್ಯಾನ್ ಇಲ್ದಲೇ ಬೇಕಾದ್ರೆ ಸೆಕೆ ತಡ್ಕೊಂಡು ಮಲ್ಕೊಳ್ತೀನಿ. ಬಿದ್ದರೆ AC ರೆಗ್ಯುಲರಾಗಿ AC ಹಾಕ್ಕೊಂಡು ಫ್ಯಾನ್ ಹಾಕ್ಕೊಂಡು ನೈಟಲ್ಲಿ ಅಲ್ಲ ಮಾರ್ನಿಂಗಿಂದ ಸಂಜೆವರೆಗೂ ಫುಲ್ಲು ಟ್ರಾವೆಲಿಂಗ್ ಮಾಡ್ಕೊಂಡು ಸುಸ್ತಾಗಿರ್ತೀನಿ. ಅದ್ರಲ್ಲಿ ನೈಟ್ ಮತ್ತೆ ಅದೇ ಫ್ಯಾನ್ ಗಾಳಿ ಕುಡಿ, ಮತ್ತು ನಾಳೆ ಇದೋಗು ಅಂತ ಹೇಳಿದರೆ ಮುಖ ಎಲ್ಲ ದಪ್ಪಾಗಿರುತ್ತೆ, ಮೂಗು ಎಲ್ಲ ಕೇಳಲೇಬೇಡಿ, ಗಂಟಲೆಲ್ಲ ಉರಿತಾ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಚೂಸ್ ಮಾಡೋದು ಎಲ್ ಪರ್ಪಸ್ಗೋಸ್ಕರನೇ ಹೊರಗಡೆನೆ ಟೆಂಟ್ ಹಾಕಿರ್ತೀನಿ. ಮತ್ತು ಫುಡ್ ಅಷ್ಟೇ, ಫುಡ್ ಯಾವಾಗಲೂ ಕ್ಯಾರಿ ಮಾಡಿರ್ತೀನಿ ಸರ್. ಇಷ್ಟಂತ ತೋರಿಸಿದ್ದೀನಿ. ಈಗ ನಾವು ಟೆಂಟ್ ಹಾಕೋದು ತೋರಿಸ್ಬಿಡಿ ಸರ್. ಸರ್ ಟೆಂಟ್ ವೆರಿ ಸಿಂಪಲ್. ನಾವು ಮುಂಚೆ ಎಲ್ಲ ಏನು ಮಾಡ್ತಿದ್ವಿ ಅಂತಂದರೆ, ನಮಗೆ ಈ ಯೂಟ್ಯೂಬ್ ಬಿಗಿನಿಂಗ್ ಸ್ಟಾರ್ಟ್ ಮಾಡಿದಾಗ ದುಡ್ಡು ಹೇಗೆ ಉಳಿತಾಯ ಮಾಡಬೇಕು ಅಂದರೆ, ಸರ್ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇ ದುಡಿಮೆ ಪರ್ಪಸ್ಗೋಸ್ಕರ, ಇಲ್ಲಾಂದರೆ ಯಾಕೆ ಸ್ಟಾರ್ಟ್ ಮಾಡ್ತೀವಿ? ಸೊ ಹಾಗಾಗಿ ಈ ದುಡಿಮೆ ಆಗ್ದಲೇ ಇರುವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡುವಾಗ ನಮ್ಗೆ ಐಡಿಯಾಸ್ ಬರಲಿಲ್ಲ. ಬಿಗಿನಿಂಗಲ್ಲಿ ಇನಿಷಿಯಲಲ್ಲಿ ನನ್ನ ಹತ್ರ ಒಂದಷ್ಟು ಫಂಡ್ಸ್ ಇತ್ತು. ಬಿಕಾಸ್ ನಾನು ಆಗ್ಲೇ ಹೇಳಿದೆ, ನಂದು ಬಿಸ್ನೆಸ್ ಇತ್ತು, ಮಲ್ಟಿಪಲ್ ಬಿಸ್ನೆಸ್ ರನ್ ಮಾಡ್ತಾ ಇದ್ದೆ, ಮಾರ್ಕೆಟಿಂಗ್ ಇತ್ತು. ಸೊ ನಾನು ಇನ್ನೊಂದ್ಸಲ ಹೇಳುವಾಗ ನೆಕ್ಸ್ಟ್ ಎಪಿಸೋಡ್ ಹೇಳ್ತೀನಿ, ನನ್ನ ಮಾರ್ಕೆಟಿಂಗ್ ಬಿಸ್ನೆಸ್ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಟ್ರೈಸೈಕಲ್ ಬ್ರ್ಯಾಂಡಿಂಗ್ ಅನ್ನೋಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಯು ನೇಮ್ ದ ಬ್ರ್ಯಾಂಡ್, ಐ ಹ್ಯಾವ್ ವರ್ಕ್ಡ್ ವಿತ್ ದೆಮ್. ಮೆನಿ ಟಾಪ್ ಕಂಪ್ನೀಸ್ ಇನ್ ದ ವರ್ಲ್ಡಲ್ಲಿರುವಂಥ ಟಾಪ್ ಕಂಪ್ನೀಸ್ ಜೊತೆ ತಿಂಗಳಾನ್ಗಟ್ಲೆ ಕೆಲಸ ಮಾಡಿದೆ. ಇಂಥ ಜಾಗದಲ್ಲಿ ವರ್ಕ್ ಮಾಡಿಲ್ಲ ನಂಗಿಲ್ಲ, ಎಲ್ಲ ಜಾಗದಲ್ಲಿ ವರ್ಕ್ ಮಾಡಿ ಕೈ ಬಿಟ್ಬಿಟ್ಟೆ. ಸೊ ಆ ಇನಿಷಿಯಲ್ ಫಂಡ್ಸ್ನ ತೊಗೊಂಬಂದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಸೊ ತುಂಬ ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಯಾಕೆ ಈ ಗಾಡಿಗೆ ಅದನ್ನು ರಿಲೇಟ್ ಮಾಡ್ತಿದ್ದೀನಿ ಅಂದರೆ, ಸೊ ನಾವು ಟೆಂಟ್ ಹಾಕೋದಕ್ಕೆ ಕಾರಣ ಏನು ಅಂತ ಅಂದರೆ, ನಮಗೆ ಈ ಐಡಿಯಾಸ್ ಗೊತ್ತಿರಲಿಲ್ಲ ನಮಗೆ. ಅಂದರೆ ಭಾಳ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಇವತ್ತು ಏನಂತ ಅಂತಾರೆ ಅಂದರೆ, ನಮಗೆ ಇನಿಷಿಯಲಿ ಒಂದು 5 ಲಕ್ಷ ಫಂಡ್ ಬೇಕು, ನನಗೊಂದು ಕ್ಯಾಮ್ರಾ ಬೇಕು, ಟ್ರೈಪಾಡ್ ಬೇಕು, ಲೈಟಿಂಗ್ ಬೇಕು, ನನಗೊಂದು ಸೆಟಪ್ ಬೇಕು, ನನಗೊಬ್ಬ ಕ್ಯಾಮ್ರಾಮನ್ ಬೇಕು, ಎಡಿಟರ್ ಬೇಕು, ನಾನು ಆ್ಯಂಕರ್ ಆಗಬೇಕು, ನನಗೊಬ್ಬ ಗೆಸ್ಟ್ ಬೇಕು, ನನಗೆ 2 ಚೇರ್ ಬೇಕು, ನನಗೆ ಬ್ಯೂಟಿಫುಲ್ ಆಗಿರೋ ಬ್ಯಾಕ್ಗ್ರೌಂಡ್ ಬೇಕು. ಹಾಗಿದ್ರೆ ಮಾತ್ರ ನಾನು ಯೂಟ್ಯೂಬ್ ಮಾಡೋಕ್ಕೆ ಸಾಧ್ಯ. ಅಥವಾ ನಂದಿನಿ ಥರ ಎಲ್ಲರೂ ಹೋಗಿ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ತಿಂಗಳಿಗೆ 5 ಲಕ್ಷ 10 ಲಕ್ಷ ಖರ್ಚು, ನಮ್ಮ ಹತ್ರ ದುಡ್ಡಿದ್ರೆ ನಾವು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ಸರ್ ಆ್ಯಕ್ಚುಲಿ ನಾವು ಇದೇ ತಪ್ಪನ್ನು ಮಾಡಿದ್ವಿ ಬಿಗಿನಿಂಗಲ್ಲಿ. ಸೊ ಆಮೇಲೆ ನಮಗೆ ಗೊತ್ತಾಗ್ತಾ ಹೋಯಿತು, ನಾವು ಯೂಟ್ಯೂಬರ್ ಆದ ಕಾರಣ
ಸೊ ನಾವು ಇದನ್ನು ಹೇಗೆ ನಮ್ಮ ಡೈಲಿ ಲೈಫ್ನ ಮ್ಯಾನೇಜ್ ಮಾಡಬೇಕು, ನಮ್ಮ ದಿನಚರಿನ ಹೇಗೆ ಸ್ಟಾರ್ಟ್ ಆಗಬೇಕು, ಹೇಗೆ ಎಂಡ್ ಮಾಡ್ಕೋಬೇಕು, ನಾವು ಹೇಗೆ ಥ್ರೂ ಔಟ್ ದ ಡೇ ಎನರ್ಜೆಟಿಕ್ ಆಗಿರಬೇಕು, ಸೊ ನಾವು ಹೇಗೆ ಮಲಗಬೇಕು, ನಾವು ಮಲಗುವಂಥ ಕೋಣೆ ಹೇಗಿರಬೇಕು, ಇಲ್ಲಿಂದ ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರ ಟ್ರಾವೆಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ಬೆಳಗಾವಿ ಟ್ರಾವೆಲ್ ಮಾಡ್ತೀವಿ, ಕನಿಷ್ಠ ಪಕ್ಷ ಅಂದರೆ 700 ಕಿಲೋಮೀಟರ್ ಇದೆ ಸರ್. 700 ಕಿಲೋಮೀಟರ್ ಟ್ರಾವೆಲ್ ಮಾಡಿ ನೀವು ಹೋಗಿ ಅಲ್ಲೊಂದು ಎ ಸಿ ರೂಮಲ್ಲಿ ಮಲಗಿದ್ರಿ ಅಂತ ಅಂದರೆ ಥಿಂಕ್ ಆಫ್ ಇಟ್. ಎ ಸಿ ರೂಮಲ್ಲಿ ಮಲಗಿದ ತಕ್ಷಣನೇ ನಿಮಗೆ ಮೂಗು, ಬಾಯಿ, ಗಂಟ್ಲು ಎಲ್ಲ ಕಟ್ಕೊಬಿಡ್ತದ್ರಿ. ಬೆಳಗ್ಗೆದ್ದು ಗರ 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 ಅಂತೆ ವಾಯ್ಸು, ಮತ್ತು ನಿಮಗೆ ಕಣ್ಣೆಲ್ಲ ಊದ್ಬಿಟ್ಟಿರುತ್ತೆ ಗುಡ್ಡೆ. ಏನು ಕ್ಯಾಮ್ರಾ ಫೇಸ್ ಮಾಡ್ತೀರಿ ನೀವು? ಸೊ ಅದು ನಮಗೆ ಚಾಲೆಂಜ್ ಶುರು ಆಯಿತು. ನಾವು ಯಾಕೆ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಈ ಟೆಕ್ನಿಕ್ ಅಂದರೆ, ನಮಗೆ ಚಾಲೆಂಜಸ್ ಎದುರಾದವು. ಫುಲ್ಲು ಟಯರ್ಡ್ ಆಗಿಬಿಡ್ತಿದ್ವಿ. ಅವು ಯಾವುದೋ ಸ್ಪ್ರಿಂಗ್ ಮ್ಯಾಟ್ರಿಸ್ ಅಂತೆ, ಅದು ಬಿದ್ದ ತಕ್ಷಣವೇ ನಮ್ಮನ್ನು ಡಬಲ್ ಎರಡೆರಡು ಸಲ ಮೇಲ್ಮೇಲೆ ಎತ್ತಾಕುತ್ತೆ. ಆಮೇಲೆ ಬಿದ್ದರೆ ಹಂಗಂಗೆ ಯಾರೋ ಇನ್ನೊಬ್ರು ಬಂದು ನಮ್ಮನ್ನು ತಬ್ಕೊಂಡಾರೇನೋ ನಮ್ಮಿಬ್ರು ನನ್ನ ರೇಂಜಿಗೆ ಬೆಡ್ಗಳಿರ್ತವೆ. ಅವಕ್ಕೆಲ್ಲ 2,500 3,000 ಬಾಡಿಗೆ. ಆ ರೂಮ್ಗಳು ಬೇಜಾರಾಗೋಗ್ಬಿಟ್ಟಿತ್ರಿ ನಮಗೆ. ಆಮೇಲೆ ನನ್ನ ಫ್ರೆಂಡಿಗೆ ಕೇಳಿದೆ, ಮಗ ಒಂದು ಕ್ಯಾರವ್ಯಾನ್ ಮಾಡ್ಬೇಕು ನಾನು ಅಂತ. ಕ್ಯಾರವ್ಯಾನ್ದೆಲ್ಲ ಭಾಳ ಕಾಸ್ಟ್ಲಿ ಆಗುತ್ತೆ ಕಣೋ, ಒಂದು 25-30 ಲಕ್ಷ, ಯಾಕೆ ದುಡ್ಡು ಖರ್ಚು ಮಾಡ್ತಿ, ಸಿಂಪಲ್ ಇದೊಂದು ಟೆಂಟ್ ಹಾಕಿ ನೋಡು ನಿನಗೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1-1.5 ವರ್ಷ ಆಯಿತು ಸರ್. ಆಗ ನನ್ನ ಫ್ರೆಂಡ್ ಹೇಳಿದ್ನೆಲ್ಲ ನೋಡೋಣ ಹೆಂಗಿರ್ತೈತೆ, ಇದೊಂದು ಟ್ರೈ ಮಾಡಿಬಿಡೋಣ ಅಂತ ತೊಗೊಂಡೆ ಸರ್. ಫಸ್ಟು ಟೈಮ್ ಟೆಂಟ್ ಹಾಕಿದ್ದು ಒಂದು ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ. ಇವತ್ತು ನನ್ನ ಹತ್ರ ಫೋಟೋ ಇದೆ. ಹೈವೇನಲ್ಲಿ ಹುಬ್ಳಿಯಿಂದ ಮುಂದೆ ಧೂಳು ರೋಡು, ಎಲ್ಲಿ ನೋಡಿದ್ರೂ ಧೂಳೋ ನಿದ್ದೆ ಎಳಿತಾ ಇದೆ ನನಗೆ. 2-3 ಸಲ ಹಿಂಗೆ ಜಂಪ್ ಮಾಡಿದ್ದೀನಿ ಗಾಡಿಯಲ್ಲಿ ಸರ್. ಬೈ ಗಾಡ್ಸ್ ಗ್ರೇಸ್ ನಮ್ಗೆ ಇದುವರೆಗೂ ಏನೂ ಆಗಿಲ್ಲ. ಒಂದು 4-5 ಸಲ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡಿದ್ದೀನಿ ನಾನು. ಹಿಂಗೆ ನೈಟೆಲ್ಲ ಹಿಂಗೆ ಡ್ರೈವ್ ಮಾಡ್ತಿರ್ತೀನಲ್ಲ, ಹಿಂಗೆ ಜಂಪ್ ಹೊಡೆಯುತ್ತೆ, ಎಚ್ಚರ ಆಗೋದು, ಗಾಡಿ ಸೈಡ್ಗೆ ಹಾಕೋದು. ಅವತ್ತು ಹುಬ್ಳಿ ಹತ್ರ ಹೋಗ್ತಿದ್ವಿ, ಬೆಳಗಾಮ್ಗೆ ಹೋಗೋ ರೋಡು. ಬೆಳಗಾಂ ಇನ್ನೇನು ರೀಚ್ ಆಗಿಬಿಡ್ತಾ ಇದ್ವಿ. ಬಟ್ ನನಗೆ ಸರ್ ಅಷ್ಟೊತ್ತಿಗೆ ಡ್ರೈ ಔಟು ಫುಲ್ಲು 7 ಅವರ್ 8 ಅವರ್ ಕೂತ್ಬಿಟ್ಟಿದ್ದೀನಿ. ಆಮೇಲೆ ನಿಮ್ಮ ರೋಡು ಗೊತ್ತಲ್ಲ ಎಷ್ಟು ಚೆನ್ನಾಗಿದೆ ರೋಡ್. ಅದು ಚಿತ್ರದುರ್ಗದಿಂದ ಮುಂದಕ್ಕೆ ಹೋದ್ಮೇಲೆ ಫುಲ್ ಹೈವೇನೆ, ಬಟ್ ಹಿಂಗೆ ಬಳಕಾಡಿಸ್ತಾ ಇರತ್ತೆ ಗಾಡಿನ. ಸುಸ್ತಾಗೋಗಿದೆ. ಫಸ್ಟ್ ಟೈಮ್ ಹೋಗಿ ಟೆಂಟ್ ಹಾಕಿ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಟೆಂಟ್ ಹಾಕೊಂಡು ಮಲಗಿದ್ವಿ ಸರ್. ಅದೇ ಫಸ್ಟ್ ಎಕ್ಸ್ಪೀರಿಯನ್ಸು ಸರ್. ಸರ್ ಮಲಗಿ 4 ಅವರ್ ಅಷ್ಟೇ ಸರ್, ಆಯಿತಾ. 6:15 ಚಿಳಿ ಬೆಳಕಾಯಿತು ಸರ್. ಮಿಡ್ ನೈಟ್ 1-1:30-2 ಗಂಟೆಗೆ ಮಲಗಿದ್ದು. ಏನು ಸರ್ ಅವತ್ತು ಬೆಳಗ್ಗೆ ನಮ್ಗೆ ಇದ್ದಿದ್ದು ಎನರ್ಜಿ ಅಂದರೆ, ಆ ತಣ್ಣ ಬ್ರೀಸು, ಒಳ್ಳೆ ಕಣ್ಣು ತುಂಬ ನಿದ್ದೆ, ಕಣ್ಣು ಗುಡ್ಡೆ ಊದ್ಕೊಳ್ಳಲಿಲ್ಲ, ಏನಾಗಲಿಲ್ಲ, ಒಳ್ಳೆ ಚೆನ್ನಾಗಿದಾಯಿತು ನನಗೆ. ಅವತ್ತಿಂದ ನಾವು ಟೆಂಟ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ವಿ. ಯಾವುದೋ ಗೊತ್ತಿಲ್ಲದ ಊರಿನಲ್ಲಿ, ಯಾವುದೇ ಕಾಡಿನಲ್ಲಿ ಹಿಂಗೆ ಟೆಂಟ್ ಶುರು ಆಗತ್ತೆ ನಿಮ್ದು. ಎಷ್ಟು ಸರ್ ಇದು? 4,000 ಸರ್. 4,000 ಅಷ್ಟು. ಇದು ನೋಡಿ, ಒಂದು 5 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ, ಏನೂ ಆಗಿಲ್ಲ ಸರ್. ಎಲ್ಲಿ ಸಿಗುತ್ತೆ ಸರ್ ಇದು? ಡೆಕತ್ಲಾನ್. ಓಕೆ ಸರ್, ಇದು ಮಳೆ ಬಂದರೆ ಮಾತ್ರ. ಮಳೆ ಬಂದರೆ ಮಾತ್ರ. ಇಲ್ಲಾಂದ್ರೆ ಆರಾಮಾಗಿ ಹಿಂಗೆ ಮಲ್ಗೋದು. ಬೆಡ್ ರೆಡಿ ಮಾಡ್ತೇನೆ ತಡ್ರಿ. ಸರ್ ಇನ್ನೊಂದು ಟೆಂಟ್ ಹಾಕ್ತೀವಿ. ಇನ್ನೊಂದು ಟೆಂಟಾ? ಹೌದು ಸರ್. ಇದು ನಮ್ಮ ಹುಡುಗರು ನಾವು ಟ್ರಾವೆಲ್ ಮಾಡ್ತೀವಲ್ವಾ. ಸೊ ಈಗ ಹೆಣ್ಮಕ್ಳು 2 ಇದ್ರು ಅಂತ ಇಟ್ಕೊಳ್ಳಿ. ನಮ್ಮಲ್ಲಿ ಒಬ್ರು ಫೀಮೇಲ್ ಬರ್ತಾರೆ ಇವ್ರ ಜೊತೆಗೆ. ಹೌದಾ? ಸಮ್ಟೈಮ್ಸ್ ಒಬ್ರು ಹೆಣ್ಮಕ್ಳು ಬರ್ತಾರೆ, ಇವ್ರ ಫ್ರೆಂಡ್ ಒಬ್ರು. ಸೊ ಆಗ ಅವ್ರಿಬ್ರನ್ನ ನಾವು ಅದ್ರೊಳಗೆ ಬಿಟ್ಬಿಡ್ತೀವಿ. ಹೆಣ್ಮಕ್ಳು ಒಂದು ಆಚೆ ಕಡೆಗೆ ಅಪಿಯರೆನ್ಸ್ ಇರಬಾರ್ದಲ್ಲ ಅಂತ. ಸೊ ನಾವೇನ್ ಮಾಡ್ತೀವಿ, ಈ ಒಂದು ಟೆಂಟಲ್ಲಿ ಹಿಂಗೆ ಹಾಕೊಂಡು ಇದ್ರಲ್ಲಿ ಮಲಗ್ಬಿಡೋದು ನಾವು ಆಚೆ ಕಡೆ. ಸೊಳ್ಳೆ ಗಿಳ್ಳೆ ಏನು ಬರಲ್ಲ ಸರ್, ಆರಾಮ್ ಹಿಂಗೆ ಮಲಗೋದು. ಸ್ಟಾರ್ಟಿಂಗಲ್ಲಿ ಹುಡುಗರು ಇರಲಿಲ್ಲ ನಮಗೆ. ಸೊ ಅವಾಗ ನಾವಿಬ್ರು ಇದ್ರೊಳಗೆ ಸರ್. ಅಂದ್ರೆ ಇಲ್ಲೊಂದು ಒಂದು ಬೆಡ್ ಹಾಸ್ತೀನಿ, ಮತ್ತೆ ಇಲ್ಲೊಂದು ದಿಂಬು ಹಿಡ್ಕೊಂಡು ಬೆಡ್ ಹಾಸ್ಕೊಂಡು ಆರಾಮಾಗಿ ನೋಡಿ, ಆರಾಮಾಗಿ ಹಿಂಗೆ ಹೋಗ್ಬಿಟ್ಟು ಆರಾಮ್ಸೆ ಮಲಗ್ಬೋದು ನೆಮ್ಮದಿ. ಈ ಕಡೆ ಅವಳು ಮಲಗ್ತಾಳೆ, ಈ ಕಡೆ ನಾನು. ಕೂತ್ಕೊಳ್ರಿ ಹಂಗೆ. ಆರಾಮಾಗಿ ಮಲಗ್ಲೇಬಹುದು ಸರ್, ಕೂತ್ಕೊಳ್ಳೋದೇನು. ಅಂದ್ರೆ ಮಾಮೂಲಿ ಯೂಶುವಲ್ ಆಗಿ ಬೆಡ್ ಇಟ್ಕೊಂಡಿರ್ತೀವಿ. ಬೆಡ್ ಅಂತ ಹೇಳಿದ್ರೆ ಒಂದು ಕೌದಿ ತರದೊಂದು ಹಾಸಿಗೆ ತರ ರಗ್ಗು, ಹೆಚ್ಚಕ್ಕೊಂದು 2 ದಿಂಬು, ಇಷ್ಟೇ ಸರ್. ಇಷ್ಟೇ. ಅಂದ್ರೆ ಏನಾದ್ರೂ ಒಂದು ಸಮುದಾಯ ಭವನ ಎಲ್ಲಾದ್ರೂ ಮಾಡ್ತೀವಲ್ಲ,
ಅಂದರೆ ಸಮುದಾಯ ಭವನ ಎಲ್ಲರೂ ಸ್ಟೇ ಮಾಡ್ತೀವಲ್ಲ, ಅವಾಗ ಅಕ್ಕಪಕ್ಕ ಮನೆಗಳೇನಾರು ಇದಾವೆ ಅಂತ ಹೇಳಿದ್ರೆ ಹಿಂಗೆ ಕವರ್ ಮಾಡ್ಕೋತೀವಿ. ಹೆಂಗ ಊರಲ್ಲಿ, ಶಾಲೆಯಲ್ಲಿ ಸುತ್ತಮುತ್ತ ಮನೆಗಳೆಲ್ಲ ಇದ್ದಾಗ ಸುಮ್ಮನೆ ಯಾವುದೋ ಒಂದು ಹುಡುಗ ಹುಡುಗಿ ಮಲ್ಕೊಂಡಿದ್ದಾರೆ ಅಂತ ಅವ್ರಿಗೆ ತಪ್ಪು ಕಲ್ಪನೆಗಳು ಬರಬಾರ್ದಲ್ಲ ಸರ್. ಅಕ್ಕಪಕ್ಕ ಊರಲ್ಲಿ ಹಳ್ಳಿಲಿ ಸಮುದಾಯ ಬಂದಲ್ಲ ಆದಾಗ ಇದೇನಪ್ಪ ಬಂದ್ಬಿಟ್ಟು ಯಾವ್ದೋ ಹುಡುಗಿ ಮಲಗ್ಬಿಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತಾ, ನಾವ್ ಮಲಗ್ದಾಗ ಏನಪ್ಪ ನಮ್ಮನ್ನ ಹೇಳಲ್ವಲ್ಲ ನಾವ್ ಯೂಟ್ಯೂಬರ್ಸ್ ಅಂತ, ಎಲ್ರಿಗೂ ಹೆಂಗ್ ಗೊತ್ತಾಗ್ಬಿಡ್ತದೆ ಸರ್, ಗೊತ್ತಾಗಲ್ಲ. ಅಂದ್ರೆ ಯೂಶಲಿ ಕಾಮನ್ ಆಗಿ ಯಾರು ನೋಡಿದ್ರಿ ಏನಪ್ಪ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಂದು ಹುಡುಗ ಹುಡುಗಿ ಮಲಗಿದ್ದಾರೆ ಅಂತ ಹೇಳಲ್ವಾ, ಹಂಗಾಗಿ ಆ ಟೈಮಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ, ಫುಲ್ ಕವರ್ ಮಾಡ್ಕೊಳ್ತೀವಿ. ಬಾಕಿ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆರಾಮ್ಸೆ ನಿದ್ದೆ ಮಾಡ್ತೀವಿ ಸರ್. ಇಲ್ಲಷ್ಟೇ ಏರ್ ಪಾಸ್ ಆಗುತ್ತೆ. ಹೌದಾ? ಹಾ, ಆರಾಮ್ಸೆ ನಿದ್ದೆ ಬರುತ್ತೆ ಸರ್. ಆರಾಮ್ಸೆ ನಿದ್ದೆ ಮಾಡ್ಬೋದು. ಓಕೆ. ಅದಾದ್ಮೇಲೆ ಇವಾಗ ಬರ್ರಿ ಅಲ್ಲಿ ಕೂತ್ಕೊಳ್ರಿ ಬರ್ರಿ ಅಂತ ಒಂದು ನಿಮಿಷ ಬನ್ನಿ ಸರ್. ಹೆಂಗಿದೆ ನೋಡ್ರಿ ಫ್ರೇಮ್, ಇಬ್ರು ಗಂಡ ಹೆಂಡತಿ ಮಾತಾಡಕ್ಕೆ. ಇದು ಒಂದು ಫೋಟೋ ಶೂಟ್ ಮಾಡ್ದಂಗ ಆಯ್ತು. ಏನಾದ್ರು ಮಳೆ ಬರುತ್ತೆ ಅಂತ ಹೇಳಿದ್ರೆ ಇನ್ನೊಂದಿದೆ ಸರ್, ಇದ್ರ ಮೇಲೆ ಫುಲ್ ಕವರ್ ಮಾಡ್ಕೊಂಡು ಮಳೆಯಲ್ಲೂ ಮಲ್ಕೊಬಹುದು. ಕವರ್ ಮಾಡ್ಕೊಂಡು ಅಂದ್ರೆ ಇದು ಬೆಸ್ಟ್ ಸರ್. ಅಂದ್ರೆ ಹೆಲ್ತ್ ಪರ್ಪಸ್ಗಾಗ್ಲಿ ನಮಗೆ ಕ್ರೇಜಿಯಾಗಿ ಇರುತ್ತೆ, ಹೆಲ್ತ್ ಪರ್ಪಸ್ಗೂ ಬೆಸ್ಟ್. ಮತ್ತೆ ಗಾಳಿ ಆರಾಮಾಗಿ ಪ್ರಕೃತಿ ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೂ ಮಲಗ್ಬೋದು ಯಾವುದೇ ಊರಲ್ಲಿ. ನಾವ್ ಈ ಥರ ಕವರ್ ಮಾಡೋದು ಒಂದೇ ಕಡೆ ಸಮುದಾಯ ಭವನ ಅಥವಾ ಹಳ್ಳಿಲಿ ಏನಾದರೂ ಮಲಗಿದ್ರೆ ಮಾತ್ರ. ಅಂದ್ರೆ ಅಲ್ಲಿ ಹಳ್ಳಿಲಿ ಮನೆ ಕೊಡಲ್ಲ ಅಂತಲ್ಲ, ಬನ್ನಿ ಅಂತ ಹೇಳ್ತಾರೆ ಇವಾಗ. ಅರೆ ಅವ್ರ ಮನೆಗೆ ಹೋಗಿ ಯಾಕೆ ಡಿಸ್ಟರ್ಬ್ ಮಾಡ್ಬೇಕಂದ್ರೆ ಅವ್ರ ಮನೆಗೆ ಉಳ್ಕೊಂಡ್ರೆ ನಾವು ಮಾಡಿ ಮೇಲೆ ಏನಾರು ಜಾಗ ಇದೆಯಾ, ಮನೆ ಮುಂದೆ ಏನಾರು ಜಾಗ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಉಳ್ಕೊಳ್ಳೋದು. ಅಲ್ಲಿ ಇದೇ ಟೆಂಟ್ ಹಾಕ್ತಾರೆ. ಇದೇ ಟೆಂಟ್. ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರಲ್ಲ, ಅವ್ರ ಮನೆಯವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದಲ್ಲ ಸರ್. ಹಾಗೆ ಅವ್ರ ಪಾಪ ನಾವು ಬಂದ್ರು ಅಂತ ಹೇಳ್ಬಿಟ್ಟು ಅವ್ರ ರೂಮ್ ಬಿಟ್ಕೊಳ್ತಾರೆ, ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಕ್ ಬರ್ತಾರೆ. ಏನು ಬೇಡ, ನಿಮ್ಮ ಮನೆ ಮುಂದೆ ಅಂಗ್ಳದಲ್ಲಿ ಜಾಗ ಇದೆಯಾ, ಅಲ್ಲಾಗ್ತೀನಿ ಸಾಕು ಅಂತ ಹೇಳ್ಬಿಟ್ಟು ಅಲ್ಲೇ. ಒಂದು ಸಾರಿ ಹೋದ್ರೆ ಎಷ್ಟು ದಿವಸ ಹೋಗ್ತೀವಿ ಸರ್ ಊರ್ ಬಿಟ್ಟು? ಸರ್ ಮುಂಚೆ ಎಲ್ಲ ನಮ್ಮ ತಂದೆ ಬದುಕಿದ್ದಾಗ, ನಮ್ಮ ಭೀಷ್ಮ ಒಂದು 4 ವರ್ಷದವನು ಇದ್ದಾಗ, ಅವನಿನ್ನೂ ಶಾಲೆ ಕಲಿತಿರಲಿಲ್ಲ, UKG LKG ಓದ್ತಿದ್ದ. ಹಾಗೆಲ್ಲ ಒಂದ್ ಸ್ಟ್ರೆಚ್ ಲಾಂಗ್ ಹೋಗಿರೋದಂದ್ರೆ ನಾವು 6 months 7 months ಹೋಗಿದ್ದೀವಿ. ವೀರಪ್ಪನ್ ಸ್ಟೋರಿ, ಸಂಗೊಳ್ಳಿ ರಾಯಣ್ಣ ಸ್ಟೋರಿ ಸ್ಟ್ರೆಚ್ ಊರೇ ಬಿಟ್ಟಿದೀವಿ. 6 ತಿಂಗಳು ಸರ್. ನಮ್ಮನೆ ಬೂಸ್ಟ್ ಬಂದ್ಬಿಟ್ಟಿತ್ತು. 6 ತಿಂಗಳು 7 ತಿಂಗಳು ಬಂದಿತ್ತು ವಾಲೆಲ್ಲ. ಅಲ್ಲ ನೀವು ಹೋಗ್ತಿರಲ್ಲ, ಎಡಿಟಿಂಗ್ ಎಲ್ಲಿ ಮಾಡ್ತೀರಿ? ಅಲ್ಲೇ ಮಾಡ್ತಿದ್ವಿ ಸರ್. ನಾವ್ ಎಲ್ಲಿ ಸ್ಟೇ ಮಾಡ್ತೀವೋ ಅಲ್ಲೇ ಪೆನ್ ಡ್ರೈವ್ ಚುಚ್ಕೊಂಡು, ಕಾರ್ಡ್ ಹಾಕೊಂಡು, ಡಂಪ್ ಹಾಕೊಂಡು, ಮೊಬೈಲಲ್ಲಿ ಸೀಪೋರ್ಟ್ ತಗೊಂಡು ಅಲ್ಲೇ ಕುತ್ಕೊಂಡು ಅಲ್ಲೇ ಎಡಿಟ್ ಮಾಡಿ, ಅಲ್ಲೇ ರೆಂಡರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಎಕ್ಸ್ಪೋರ್ಟ್ ಮಾಡಿ ನೆಕ್ಸ್ಟ್ ಡೇ ನಾವು ಶೂಟಿಂಗ್ ಹೋಗ್ತಿದ್ವಿ. ನಾವು ವೀರಪ್ಪನ್ ಸ್ಟೋರೀಸ್ ಚಾಮರಾಜನಗರದಲ್ಲಿ ಪತ್ರಿಕಾ ಭವನದಲ್ಲಿ 100 ರೂಪಾಯಿ ಒಂದಿನಕ್ಕೆ ರೂಮ್ ತಗೊಂಡು ಆಗ ಅಲ್ಲೇ ಕುತ್ಕೊಂಡು ಎಡಿಟ್ ಮಾಡಿ ಒಂದು 15 ದಿನ ಬರೀ ಎಡಿಟಿಂಗಿಗೆ ಟೈಮ್ ಮಾಡಿದೆ. ಅಷ್ಟೊಂದು ಸೀರೀಸ್ ಎಲ್ಲ ಎಪಿಸೋಡು ಎಲ್ಲ ಎಡಿಟ್ ಮಾಡಬೇಕಲ್ಲ, ಎಡಿಟ್ ಮಾಡಿ ನೆಕ್ಸ್ಟ್ ಟ್ರಾವೆಲ್ ಕಂಟಿನ್ಯೂ ಮಾಡಿ. ಮತ್ತೆ ಇಲ್ಲಿಗೆ ಬರೋದಕ್ಕೆ ಅವಾಗ ಇಷ್ಟು ದುಡ್ಡು ಇರಲಿಲ್ವಲ್ಲ ಸರ್. ಮತ್ತು ಇಲ್ಲೂ ಟ್ರಾವೆಲಿಂಗ್ ಜಾಸ್ತಿ ಆಗ್ತಾ ಇತ್ತು. ಅವಾಗಿನ್ನು ಯೂಟ್ಯೂಬ್ ನಮ್ಮದು ಸ್ಟಾರ್ಟಿಂಗ್ ಲೆವೆಲ್ಲು. ಮತ್ತು ನಾವು ಅಲ್ಲಿ ಹೂಗಿಮ್ಗೆ ಹೋಗಬೇಕು, PNMಗೆ ಹೋಗಬೇಕು, ಮತ್ತು ಸತ್ಯಮಂಗಲಕ್ಕೆ ಹೋಗಬೇಕು, ಗೋಪಿನಾಥಮ್ಗೆ ಹೋಗಬೇಕು, ಮತ್ತೆ ಯಾರೂ ಸಿಗಲ್ಲ ಅಂತ ಹೇಳಿ ಅಲ್ಲೆಲ್ಲ ಎಡಿಟ್ ಮಾಡೋದು, ಅಲ್ಲೆಲ್ಲ ಇದು ಮಾಡೋದು. ಸಂಗೊಳ್ಳಿ ರಾಯಣ್ಣ ಸ್ಟೋರಿನೂ ಅಷ್ಟೇ. ಅದರಲ್ಲಿ ನಾವು ಈ ಟೈಮಲ್ಲಿ ನೆನಪಿಸ್ಕೊಬೇಕು, ಶ್ರೀಲೀಶ್ ಅಂತ ನಮ್ಮ ಫ್ರೆಂಡ್, ಬೆಳಗಾವಿ ಫ್ರೆಂಡು, ಅವ್ರ ಮನೇಲಿ ಎಡಿಟಿಂಗ್ ಮಾಡೋಕ್ಕೆ ಅವ್ನು ಆಫೀಸ್ ಕೊಟ್ಟಿದ್ದ. ಸೀರೀಸ್ 8 ತಿಂಗಳು ಮಾಡಿದ್ದೀವಿ. ನಂಬ್ತಿರೋ ಬಿಡ್ತೀರಾ ಸರ್ ನೀವು? ಸಂಗೊಳ್ಳಿ ರಾಯಣ್ಣ ಸೀರೀಸ್ ಹೆಂಗ್ ಮಾಡಿದೀವಿ ಅಂತ ಹೇಳಿದ್ರಿ, ಬಸವರಾಜ್ ಕಾಮತ್ ಸರ್ ಅಂತ, ಇನ್ನು ಬಾಬಣ್ಣ ಅಂತ ಇದ್ರು. ಅವರು ಅಲ್ಲಿ ಸಂಗೊಳ್ಳಿ ರಾಯಣ್ಣದ ಒಂದು ಸಮುದಾಯ ಭವನ ಇದೆ ಸಂಗೊಳ್ಳಿ ಊರಲ್ಲಿ. ಅಲ್ಲಿ ಸಮುದಾಯ ಭವನದ ಒಳಗಡೆ ವಾಶ್ರೂಮ್ ಇಲ್ಲ. ಇಲ್ಲಿ ಸಮುದಾಯ ಭವನ ಇದ್ರೆ ಅಷ್ಟು ದೂರ, ಅಲ್ಲಿ 6F ಅಂತ ಬರ್ದಿದ್ದಿಲ್ಲ, ಅಷ್ಟು ದೂರ ವಾಶ್ರೂಮ್ ಇರೋದು. ಅಲ್ಲಿ ಬೆಳಿಗ್ಗೆ ನಾವು ಡೈಲಿ 8 ಗಂಟೆಗೆ ಬಿಡಬೇಕಿತ್ತು, ಅಲ್ಲಿ 7:30 8 ಗಂಟೆಗೆ ಬಿಡಬೇಕು. ಯಾಕಂದರೆ ನಾವು ಬೇರೆ ಬೇರೆ ಪ್ಲೇಸ್ಗಳಿಗೆಲ್ಲ ತಲುಪಬೇಕಿತ್ತು, ಕಾಡು ಬೆಟ್ಟ ಗುಡ್ಡಗಳಿಗೆ ಹೋಗ್ಬೇಕಿತ್ತು. ಅಷ್ಟೊತ್ತಿಗೆ ರೆಡಿ ಆಗಬೇಕು. ನಾವು ಎಲ್ಲೇ ಹೋದ್ರೂ ಸ್ನಾನ ಅಂತೂ ಕಂಪಲ್ಸರಿ. ಬಿಸಿನೀರಿರಲಿ, ತಣ್ಣೀರಿರಲಿ, ಯಾವುದೇ ಇರಲಿ, ಚಳಿ ಇರಲಿ, ಮಳೆಗಾಲ ಇರಲಿ, ಸ್ನಾನ ಅಂತೂ ಕಂಪಲ್ಸರಿ ಮಾಡೋದು. ಹಂಗಾಗಿ ಅಲ್ಲಿ 5 ಗಂಟೆಗೆ ಪಾರ್ಕಿಗೆ ನೀರು ಹಾಕಿ ಬಾಬಣ್ಣ ಬರೋರು. ಆ ಪಾರ್ಕಿಗೆ ನೀರು 10 ನಿಮಿಷದಲ್ಲಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಲೆವೆಲ್ ಬೆಚ್ಚಗೆ ನೀರು ಬರೋದು. ಇನ್ನೆಲ್ಲ ಕೋಲ್ಡ್ ಫೆಬ್ರವರಿ ಜನವರಿ ಟೈಮ್ ಒಳಗಿಂದ ನೀರ್ ಬರುತ್ತಲ್ವಾ, ಬಹಳ ಬೆಚ್ಚಗಿರುತ್ತೆ. ಸ್ಟಾರ್ಟಿಂಗ್ ಯಾರಿಗೂ ಗೊತ್ತಿಲ್ಲ. ಬೆಳಗ್ಗೆ ಎಲ್ರು ಅನ್ಕೊಂತಾರೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿದ್ರೆ ಚಳಿ ಆಗುತ್ತೆ. ಆಕ್ಚುಲಿ ನಿಮಗೆ ಬಿಸಿ ನೀರ್ ಬರುತ್ತೆ. ನಾವು 5 ಗಂಟೆಗೆ ಎದ್ದು ಒಂದೇ ವಾಶ್ರೂಮು, ನಾನು ಆಕಷ್ಟು ಪೈಪ್ ತಗೊಂಡು ಸ್ನಾನ ಮಾಡ್ಕೊಂಡು 5-10 ಅಷ್ಟೊತ್ತಿಗೆ ರೆಡಿ ಆಗ್ತದೆ. ಬೋರ್ವೆಲ್ ಇಂದ ಡೈರೆಕ್ಟ್ ಆಗಿ ಬರುತ್ತಲ್ಲ, ಆ ಪೈಪ್ ನ ಹಂಗೆ ಮೇಲಿಂದ ಹಿಂಗ್ ಇಟ್ಕೊಳ್ಳೋದು, ಇಬ್ರು ಸ್ನಾನ ಮಾಡ್ಕೊಳ್ಳೋದು, ಸೋಪ್ ಹಚ್ಕೊಳ್ಳೋದು,
ಟಕ 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 ರೆಡಿ ಆಗ್ಬಿಡೋದು, ಆಚೆ ಬರೋದು. ಯಾಕಂದ್ರೆ 6 ಗಂಟೆ ಆದ್ಮೇಲೆ ಜನ ಅಡ್ಡಾಡ್ತಾರಲ್ಲ ಪಾರ್ಕಿಗೆ ಬಂದು, ಸ್ನಾನ ಮಾಡಕ್ ಟೈಮ್ ಆಗಂಗಿಲ್ವಲ್ಲ. ಹಂಗೆ 3 ತಿಂಗಳು ಸ್ನಾನ ಮಾಡಿದೀವಿ ಅಲ್ಲಿ ಕಂಟಿನ್ಯೂಸ್ ಆಗಿ. ಮತ್ತೆ ನಾನೇನು ಕ್ರೀಮು ಅದೇನಿಲ್ಲ, ಯಾವುದೇ ಸೋಪ್ ಆದ್ರೂ ಓಕೆ, ಏನೋ ಓಕೆ, ಲಿಪ್ಸ್ಟಿಕ್ ಒಂದು ಹಚ್ತೀನಿ ಅಷ್ಟೇ, ಒಂಚೂರು ಚೆನ್ನಾಗಿ ಕಾಣಿಸ್ಲಿ ಮೀಡಿಯಂ ಮುಂದೆ ಅಂತ ಹೇಳ್ಬಿಟ್ಟು. ಏನು ನೋ ಮೇಕಪ್ ಏನೂ ಇಲ್ಲ. ಹಂಗಾಗಿ ಅಲ್ಲೋದಾಗಂತೂ ಇನ್ನು ಹೆಂಗಾಗೋಗಿದ್ದು ಅಂತ ಹೇಳಿದ್ರೆ ಒಟ್ಟಿಗೆ ಸ್ಟೋರಿ ಅಷ್ಟೇ, ಇನ್ನೇನು ಬೇಡ. ಸ್ಟೋರಿ 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 ಅನ್ಕೊಂಡು ಸಂಗೊಳ್ಳಿ ರಾಯಣ್ಣ ಇದರಲ್ಲಿ ಸಮುದಾಯ ಭವನದಲ್ಲಿ 3 ತಿಂಗಳು ಟೆಂಟ್ ಹಾಕಿದ್ದು. 3 ತಿಂಗಳು ಕೂಡ ನಾವು ಅರ್ಲಿ ಮಾರ್ನಿಂಗು ಪಾರ್ಕ್ ಮಧ್ಯದಲ್ಲಿ ಸ್ನಾನ ಮಾಡಿದ್ದು. ಅಂದ್ರೆ ಒಂದ್ ಸ್ವಲ್ಪ ಬೆಳಕಾದ್ರೆ ಸಾಕು ಎಲ್ಲ ಬಂದ್ಬಿಡೋರು. ಆಮೇಲೆ ವಾಕ್ ಮಾಡ್ಕೊಂಡು ಆಮೇಲೆ ಅಷ್ಟೊತ್ತಿಗೆ ಕಾಮತ್ ಸರ್ ರೆಡಿ ಆಗೋರು, ಅವ್ರನ್ನ ಕರ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದು. ಇದು ನೀವು ಅವಾಗ ಟೆಂಟ್ ಇರ್ಲಿಲ್ಲ ಸರ್ ನಮ್ದು. ಟೆಂಟ್ ಇರ್ಲಿಲ್ಲ? ಇಲ್ಲ ಸರ್, ಅವಾಗ ಟೆಂಟ್ ತಗೊಂಡಿರ್ಲಿಲ್ಲ. ಮತ್ತೆ ಹೆಂಗ್ ಮಲಗ್ತಿದ್ರಿ? ಸಮುದಾಯ ಭವನದೊಳಗಡೆ. ಭವನದೊಳಗಡೆ. ಈಗ ನಿಮ್ಮ ಮಗ ಏನ್ ಮಾಡ್ತಿದ್ದ? ಅವಾಗ ಏನಂತ ಹೇಳಿದ್ರೆ, ನನ್ನ ಮಗನ ನಮ್ಮ ಮಾವ ನೋಡ್ಕೊಳ್ತಾ ಇದ್ರು, ನಮ್ಮ ಮಾವ ಇದ್ರು. ಅದನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಆ ಸ್ಟೋರಿ ಹೇಳ್ತೀನಲ್ಲ ಸರ್, ಅವಾಗ ಹೇಳ್ತೀನಿ ಅಂತ ನಾನು ಅದನ್ನ ಇಲ್ಲಿ ಹೇಳಿಲ್ಲ ಅಷ್ಟೇ. ಓಕೆ. ಸೊ ಹಿಂಗ್ ಪ್ರತಿ ಊರಲ್ಲಿ ನೀವು ಹಂಗಾರೆ ಲಾಡ್ಜ್ ಮಾಡಿದ್ದೆ ಕಡಿಮೆ? ಹೌದು ಹೌದು ಸರ್. ಲಾರ್ಜ್ ಮಾಡೇ ಇಲ್ಲ ಸರ್ ನಾವು. ಬಿಗಿನಿಂಗ್ ಸ್ಟಾರ್ಟಿಂಗ್ 1 year ಏನ್ ವೀರಪ್ಪನ್ ಸ್ಟೋರಿ ಮುಗಿಸಿದ್ವಲ್ಲ, ಅಲ್ಲಿವರೆಗೂ ನಾವು ದುಡ್ಡು ಖರ್ಚು ಮಾಡ್ಬಿಟ್ವಿ ಸರ್. ಹೆವಿ ದುಡ್ಡು ಖರ್ಚು ಮಾಡಿದ್ವಿ. ಬರೀ ಟ್ರಾವೆಲಿಂಗು, ಎಕ್ಸ್ಪೆನ್ಸಸ್ಸು, ರೂಮು, ಲಾಡ್ಜಿಂಗು, ಫುಡ್ ಅಂತ ಒಂದು 15-20 ಲಕ್ಷ ಹೋಯ್ತು ನಮ್ಗೆ ಸರ್. ಪ್ರತಿದಿನ ನೀವು ಇಷ್ಟೇ ಲೆಕ್ಕ ಹಾಕೊಳ್ಳಿ. ಹೇಳ್ದವರಿಗೆ ಈ ಲೆಕ್ಕ ದೊಡ್ಡ ಅಮೌಂಟು. 20 ಲಕ್ಷ ನೋಡಿದ್ರೆ ದೊಡ್ಡ ಅಮೌಂಟು. ಇದನ್ನ 1 ದಿನಕ್ಕೆ ಡಿವೈಡ್ ಮಾಡಿ. ನಾವು 1 ವರ್ಷ ಮಲೆ ಮಹದೇಶ್ವರಂ ಬೆಟ್ಟ ಸುತ್ತಮುತ್ತ ಚಾಮರಾಜನಗರ ಡಿಸ್ಟಿಕ್ನ ನಾವು ಸುತ್ತಿದ್ದೀವಿ ಅಂತ ಅಂದರೆ ಇಷ್ಟೇ ಲೆಕ್ಕ ಮಾಡಿ ನೀವು. 2021ಕ್ಕೆ ನಮ್ಮ ಚಾನಲ್ ಶುರು ಆಗುತ್ತೆ. 2021 ಜೂನಕ್ಕೆ ನಾವು ಈ ವೀರಪ್ಪನ್ ಸೀರೀಸ್ ಮಾಡ್ತೀವಿ. ಈ ವೀರಪ್ಪನ್ ಸೀರೀಸ್ ಸ್ಟಾರ್ಟ್ ಮಾಡ್ಕೊಂಡಾಗಿಂದ ಹೆಚ್ಚು ಕಡಿಮೆ 8 ತಿಂಗಳು ನಾವಲ್ಲಿದ್ದೀವಿ. ಒಂದು ದಿನಕ್ಕೆ ಒಂದು ರೂಮಿನ ಬಾಡಿಗೆ 1800ರಿಂದ 2500 ರೂಪಾಯಿ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಮಲೆ ಮಹದೇಶ್ವರದಲ್ಲಿ. ಒಂದು ಗ್ರ್ಯಾಜುವಲ್ ಆಗಿ ಇಟ್ಕೊಳ್ಳೋಣ, 2000 ರೂಪಾಯಿ ರೌಂಡ್ ಫಿಗರ್ ಇಬ್ಬರಿಂದ ಒಂದು ರೂಮಿಗೆ, ಆಯಿತಾ? ಫುಡ್, ಒಂದು ಹೊತ್ತಿನ ಫುಡ್ಡು ಇಬ್ಬರಿಂದ ಸೇರಿ ಒಂದು 300ರಿಂದ 400 ರೂಪಾಯಿ ಇಟ್ಕೊಳ್ಳಿ. ಯಾಕೆಂದರೆ ಇವತ್ತು ನೀವು ಎಲ್ಲೇ ಹೋಗಿ ಆ ಪ್ರದೇಶದಲ್ಲಿ ಊಟ ಮಾಡಿದ್ರು 150ರಿಂದ 200 ರೂಪಾಯಿ ಒಂದು ಫುಡ್ಡು ಸರ್, ಆಯಿತಾ? ಸೊ ಒಂದು 500 ರೂಪಾಯಿ ಇಟ್ಕೊಳ್ಳಿ. 500 × 3 1500 ರೂಪಾಯಿ ಗ್ರ್ಯಾಜುವಲಿ. ನೀರು, ಫುಡ್ಡು, ಗಿಡ್ಡು, ಸ್ನ್ಯಾಕ್ಸು, ಫ್ರೂಟ್ ಬೌಲು, ಆ ಬೌಲು, ಈ ಬೌಲು ಇವೆಲ್ಲ ಸೇರಿಸಿ ನಾನು ಹೇಳ್ತಾ ಇರೋದು. ಅವಾಗ ಈ ಥರ ಕಿಟ್ಟೇನೇ ಇರಲಿಲ್ಲ ಸರ್. ಒಂದು ದಿನಕ್ಕೆ 4000 ಇಟ್ಕೊಳ್ಳಿ ಸರ್. 4×3 ಎಷ್ಟು ಸರ್? ಆಯ್ತಲ್ಲ 12. 1,20,000 ಆಯ್ತಾ ಸರ್? 10 ತಿಂಗಳಿಗೆ ಎಷ್ಟಾಯ್ತು ಸರ್? 12 ಲಕ್ಷ ಆಯ್ತಾ ಸರ್? ಸರ್ ಕೆಲವೊಂದು ಕಡೆ ಅಲ್ಲಿ ನಿಮಗೆ ಚೀಪಾಗಿ ರೂಮ್ ಸಿಗಲ್ಲ ಸರ್. ಅಲ್ಲಿ ನೀವು ಫಾರೆಸ್ಟ್ ರೂಮ್ಸ್ಗಳನ್ನ ತಗೋಬೇಕಾಗತ್ತೆ. ಸರಿ ಗೊತ್ತಿರುತ್ತೆ, ಗೋಪಿನಾಥಮ್ಮಲ್ಲಿ ಅಲ್ಲಿ ಫಾರೆಸ್ಟ್ ರೂಮ್ಸ್ ಒಂದಿನಕ್ಕೆ 5,000, ದಿನಕ್ಕೆ 5,000-5,500 ರೂಮ್ ಸರ್. ಎಷ್ಟಾಯ್ತು ಸರ್? ಅವಾಗ ಅರ್ನಿಂಗ್ ಶುರು ಆಗಿತ್ತ ನಿಮ್ದು? ದುಡ್ಡೇ ಬರ್ತಿರ್ಲಿಲ್ಲ. ನಾನು ಹೇಳಿಲ್ವಾ, ನಾನು ಯಾವುದೋ ಬಿಸ್ನೆಸ್ ಅಲ್ಲಿ ದುಡ್ಡನ್ನ ತಂದು ನನ್ನ ಹೆಂಡತಿ, ಅಯ್ಯೋ ತಿಪ್ಪುಲ ಸುಂದಲಿ ನೀನು ಯೂಟ್ಯೂಬ್ ಮಾಡು ಚೆನ್ನಾಗಿರು ಅಂತೇಳಿ ಇನ್ವೆಸ್ಟ್ಮೆಂಟ್ ಮಾಡಿಕೊಟ್ಟೆ. ಆ್ಯಕ್ಚುಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು ನಂದಿನಿಗೋಸ್ಕರ. ನನಗೆ ಯೂಟ್ಯೂಬ್ ಮಾಡೋ ಉದ್ದೇಶ ಇರಲಿಲ್ಲ ಆ್ಯಂಡ್ ಯೂಟ್ಯೂಬ್ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಸೊ ಇಷ್ಟು ಸೆಟಪ್ ಈಗಲೂ ನಿಮ್ದು ಹಿಂಗಿರುತ್ತೆ? ಈಗಲೂ ಹಿಂಗೆ ಸರ್. ಈಗ ಎಲ್ಲಿಗೆ ಹೋದ್ರೂ ನಾವು ಇದನ್ನು ಕ್ಯಾರಿ ಮಾಡೇ ಮಾಡ್ತೀವಿ. ಇದು ಸುಮ್ಮನೆ ಶೋಕಿಗೆ ಅಥವಾ ನೀವು ಬಂದ್ರಿ ಅಥವಾ ನಿಮ್ಮನ್ನು ಶೋ ಆಫ್ ಮಾಡ್ಬೇಕಂತ ತೋರಿಸಿದ್ದಲ್ಲ ಸರ್. ನಮ್ಮನ್ನು ಎಷ್ಟು ಜನ ನಮ್ಮ ಚಾನಲಲ್ಲಿ ಇದುವರೆಗೂ ನಮ್ಮನ್ನು ಯೂಟ್ಯೂಬರ್ಸ್ ಅಂತ ನಮ್ಮನ್ನು ರೆಗ್ಯುಲರಾಗಿ ಫಾಲೋ ಮಾಡಿದಾರಲ್ಲ, ಈ ಎಪಿಸೋಡ್ ನೋಡೋ ಅಷ್ಟು ಜನರಿಗೂ ಈ ಟೆಂಟ್ ಜ್ಞಾಪಕ ಇದೆ. ನಾವು ಎಲ್ಲೆಲ್ಲಿ ಹಾಕಿ, ಎಲ್ಲೆಲ್ಲಿ ಫೋಟೋ ಹಾಕಿದ್ದೀವಿ, ಎಲ್ಲೆಲ್ಲಿ ವಿಡಿಯೋ ಮಾಡಿದ್ದೀವಿ. ನಾವು ಇಂದಿನ ವಾಸ್ತವ್ಯ ಈ ಊರಲ್ಲಿ ಅಂತ ಆಗ್ತಾ ಇರ್ತೀನಿ. ಫ್ರೆಂಡ್ಸ್ ಮನೆಗಳಿಗೆ ಹೋದ್ರು ನಾನು ಇದು ನ್ಯೂಸ್ ಮಾಡಿದ್ದೀನಿ, ಕ್ಲೈಂಟ್ಸ್ ಮನೆಗಳಿಗೆ ಹೋದ್ರು ಇದು ನ್ಯೂಸ್ ಅಲ್ಲ. ಇದು ಬೆಸ್ಟ್ ಅಂತ ಅನಿಸ್ತು ನನಗೂ. ಯಾಕೆ ಅಂದರೆ ಎಲ್ಲಿ ಬೇಕಲ್ಲಿ ಹೋಗ್ತಿರ್ತೀವಿ ಸುಮ್ಮನೆ. ಈಗ ನಮಗೆ ನಮಗೂ ಪ್ರೈವಸಿ ಸಿಗುತ್ತೆ ಇದನ್ನ ಹಾಕೋದ್ರಿಂದ. ಅವ್ರಿಗೆ ಅವ್ರದ್ದು ಪ್ರೈವಸಿ ಸಿಗುತ್ತೆ. ಅವ್ರೇನೋ ರೂಮ್ ಕೊಡ್ತೀನಿ ಅಂತಾರೆ ಅಥವಾ ನಾವು ಹೋಗೋದಿಲ್ಲ ಜಾಗದಲ್ಲಿ ನಾವು ಮಲಗಬೇಕಾಗತ್ತೆ. ಅದೊಂದು ಸ್ವಲ್ಪ ನಮಗೆ ಮುಜುಗರ ಆಗುತ್ತೆ. ಆಮೇಲೆ ಲಾಡ್ಜ್ಗಳು ಎಲ್ಲ ಕಡೆ ನೀವು ದುಡ್ಡಿದ್ರು ಕೆಲವೊಂದ್ ಕಡೆ ಚೆನ್ನಾಗಿ ಸಿಕ್ಕಲ್ಲ ಸರ್. ತಿಗಣಿಕಾಟ, ಎಸ್ಪೆಷಲಿ ಉತ್ತರ ಕರ್ನಾಟಕ ಹೋಟ್ಲುಗಳಲ್ಲಿ, ಹೈವೇ ಹೋಟ್ಲುಗಳು ಇವಾಗ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡ್ತವೆ. ತಾಲೂಕ್ ಲೆವೆಲ್ ಅಲ್ಲಿ ಇರೋ ಹೋಟ್ಲುಗಳಿಗೆ ಹೋಗ್ಬಿಟ್ರೆ ನೀವು ವಾಶ್ರೂಮ್ಗೆ ಹೋಗಕ್ ಮನ್ಸ್ ಬರಲ್ಲ. ಅಷ್ಟು ಏನೋ ರೆಡ್ ಆಕ್ಸೈಡ್ ಹೊಡೆದಿರ್ತಾರೆ ಬಾತ್ರೂಮ್ ಒಳಗೆ. ಅರ್ಥ ಆಯ್ತಲ್ಲ ರೆಡ್ ಆಕ್ಸೈಡ್ ಅಂದ್ರೆ? ಅಂದ್ರೆ ವಿಧಿ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಈ ತರ ಅವಕಾಶಗಳು ತುಂಬಾ ಇದೆ. ಸೊ ಈಗ ನೋಡಿ, ಅದು ಇನ್ನೊಂದು ಏನಂತಂದ್ರೆ ಈ ಥರದ್ದು ಜನಕ್ಕೆ ಗೊತ್ತೇ ಇಲ್ಲ ಅನ್ಸುತ್ತೆ ನೋಡೋನ್ಗೆ. ಈಗ ಬೆಳಿಗ್ಗೆ ಏನೋ ವಿಡಿಯೋ ಹಾಕ್ತೀವಿ, ಅಷ್ಟು ಕಷ್ಟಪಟ್ಟು ಮಾಡಿರ್ತೀರಿ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಏನೋ ಬಂದು ಏನೋ ತಿಂದು ಏನೋ ಮಾಡಿ ಕೆಲವೊಂದು ಸಲ ವ್ಯೂಸ್ ಬರುತ್ತೆ, ಕೆಲವೊಂದು ಸಲ ಬರಲ್ಲ. ಏನಾಗುತ್ತೆ, ಏನು ಅನ್ಸುತ್ತೆ ಅವಾಗ ವ್ಯೂಸ್ ಕಡಿಮೆ ಬಂದಾಗ ಅಥವಾ ನಾವು ಅಂದ್ಕೊಂಡಿದ್ದು ರೀಚ್ ಆಗಲಾರ್ದಾಗ? ಅಂದರೆ ಸ್ಟಾರ್ಟಿಂಗ್ ಲೆವೆಲ್ಲು ಅಲ್ಲಿ ತುಂಬ ಬೇಜಾರಾಗ್ತಿತ್ತು. ಇವಾಗ ಹಂಗಿಲ್ಲ ಸರ್. ಬರಲಿ ಬರ್ದಿರಲಿ ಮಾಡಲೇಬೇಕು, ಅದೇ ನಮ್ಗೆ ನಿತ್ಯ ಕೆಲಸ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಯೂಟ್ಯೂಬ್ಗೆ ವಿಡಿಯೋ ಹಾಕಬೇಕು. ನಾವೆಂಗೆ ಬೆಳಗ್ಗೆ ತಿಂಡಿ ಊಟ
ಸ್ನ್ಯಾಕ್ಸ್ ಎಲ್ಲ ತಿಂತೀವಿ, ಟೈಮಿಗೆ ಹಾಕ್ಬೇಕಷ್ಟೇ. ಒಂದಲ್ಲ ಒಂದಿನ ಬರುತ್ತೆ. ಇದ್ರಲ್ಲಿ ನಾವು ವಿಡಿಯೋ ಹಾಕೋದು ಇವಾಗಲ್ಲ, ಒಂದು ರೀತಿಯಾಗಿ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ ಏನಾದರೂ ಮಾಡ್ಬೇಕಂದ್ರೆ ಜಮೀನು ಕೊಂಡ್ಕೊ, ಸೈಡ್ ಕೊಂಡ್ಕೊ, ನಿಂಗೆ ಜೀವನಕ್ಕೆ ಮುಂದಕ್ಕೆ ಆದಾಯ ಆಗುತ್ತೆ ಅಂತ. ಇವಾಗ ಹಂಗಲ್ಲ, ಯೂಟ್ಯೂಬ್ಗೆ ವಿಡಿಯೋ ಹಾಕ್ತೀಯ, ಅದು ನಮಗೆ ಅಸೆಟ್ಸು. ಯಾವತ್ತೊಂದಿನ ಪಾಪಪ್ಪ ಆದಾಗ ದುಡ್ಡು ಬಂದೇ ಬರುತ್ತೆ. ಕುಗ್ಬಾರ್ದು ಅಂತ ಅಂದ್ಕೊಂಡಿದ್ವಿ. ಮುಂಚೆ ನಮಗೆ ಸ್ಟಾರ್ಟ್ ಮಾಡಿದಾಗ ತುಂಬ ಬೇಜಾರಿತ್ತು, ವ್ಯೂಸ್ ಬಂದಿಲ್ಲ ಅಂತ ಹೇಳ್ದೆ. ಇಷ್ಟು ಚೆನ್ನಾಗಿರೋ ಸ್ಟೋರಿ ಅಲ್ವಾ, ಯಾರು ನೋಡ್ತಾ ಇಲ್ಲ ಅಲ್ವಾ ಅಂತ. ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ, ನಂದಿನಿ ಅಂತ ಹೆಸರಿತ್ತಲ್ಲ, ಅಷ್ಟೊಂದು ಆರ್ಟಿಕಲ್ ಎಲ್ಲ ಬರೆದಿದ್ದೀನಿ, ಎಲ್ಲ ನೋಡ್ಬಿಡ್ತಾರೆ ಅಂದ್ಕೊಂಡಿದ್ದೆ ಸರ್. ಅದಾಗಲಿಲ್ಲ ಸರ್. ಸರ್ ನಿಮ್ಗೊಂದು ನಿಜ ಹೇಳ ಸರ್, ನಾನು ಸತ್ಯ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ? ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನ ನಿಮ್ಗೆ ವಾಟ್ಸಪ್ ಫ್ರೆಂಡ್ಸ್ ಇದ್ದಾರೆ? ವಾಟ್ಸಪ್ ಫ್ರೆಂಡ್ಸು ಏನೊಂದು 500 ಜನ. ಹೌದಾ ಸರ್? ನಿಮ್ಗೆ ಎಷ್ಟಿದ್ದಾರೆ? ನಿಮ್ಗೆ ಎಷ್ಟಿದ್ದಾರೆ ಮೇಡಮ್? 500,000. ಸರ್ ನನ್ನ ಹತ್ರ 10,000 ಜನ ವಾಟ್ಸಪ್ ಫ್ರೆಂಡ್ಸ್ ಇದ್ದಾರೆ. ನನ್ನ ಹತ್ರ ಇರೋ ಕಾಂಟ್ಯಾಕ್ಟು 18,000 ಕಾಂಟ್ಯಾಕ್ಟ್ ಇದೆ. ಆ 18,000 ಕಾಂಟ್ಯಾಕ್ಟಲ್ಲಿ ಬರೀ ವಾಟ್ಸಪ್ಪಲ್ಲಿ 10,000 ಜನ ಇದ್ದಾರೆ. 10,000 ಜನ ಒಂದು ಸ್ಟೋರಿನ ನೋಡಿದ್ರೆ ಎಷ್ಟು ವ್ಯೂಸ್ ಆಯಿತು? 10,000 ವ್ಯೂಸ್ ಆಯಿತು. 10,000ನ ಒಂದು ಸ್ಟೋರಿನ ಒಂದು ಸಲ ಎಲ್ಲರೂ ನೋಡಿದ್ರೆ ಫುಲ್ ಲೆಂತ್ ವಿಡಿಯೋನ ಯೂಟ್ಯೂಬ್ ಏನನ್ನುತ್ತೆ, ಇಟ್ಸ್ ಅ ಬೆಟರ್ ಪರ್ಫಾರ್ಮೆನ್ಸ್ ವಿಡಿಯೋ ಅಂತ ಹೇಳುತ್ತೆ. ನನ್ನ ಫ್ರೆಂಡ್ಸೇ ನನಗೆ ಕೈ ಹಿಡಿಲಿಲ್ಲ ಅಂತ ಹೇಳಕ್ ಬಂದೆ ನಿಮಗೆ. ಹಂಗೆ ಅನ್ಕೊಂಡಿದ್ದು ಎಲ್ಲ ನೋಡ್ಬಿಡ್ತಾರೆ ಅಂತ ನಾವೊಂದು ಭ್ರಮೇಲಿದ್ವಿ. ಹೇಗೆ ಏನು ಸಂಪಾದನೆ ಮಾಡಿದೆ ನಿನ್ನ ಜೀವನದಲ್ಲಿ, ಮೈ ನೆಟ್ವರ್ತ್ ಅಲ್ ಮೈ ನೆಟ್ ಫಾಲೋವರ್ಸ್ ಅಂತಿದ್ದೆ. ನನಗೊಂದು ದಿನ ಅರ್ಥ ಆಯಿತು, ಅಲ್ಲ ನಂದಿನಿ, ನಾವು ಇಷ್ಟೊಂದು ವಿಡಿಯೋ ಮಾಡ್ತಾ ಇದ್ದೀವಿ, ನಂದ್ರಲ್ಲಿ ಒಂದು 10,000 ಜನ, ನಿಂದ್ರಲ್ಲಿ ಒಂದು 5,000 ಜನ ವಾಟ್ಸಪ್ಪಲ್ಲಿ ಇದ್ದಾರೆ. ಅಷ್ಟು ಜನ ನೋಡಿದ್ರೆ ನಮ್ಮ ಚಾನಲ್ ಇಷ್ಟೊತ್ತಿಗೆ ಟಾಪಲ್ಲಿ ಬರಬೇಕಲ್ವಾ? ಅಂದರೆ ನಾವು ಭ್ರಮೇಲಿದ್ದೀವಿ. ಭ್ರಮೆಯಿಂದ ಆಚೆ ಬರಬೇಕು. ನನಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಹಂಗೈತಿ ಹಿಂಗೈತಿ ನೋಡ್ಬಿಡ್ತೀರಿ, ನಾವು ಟಾಪ್ ಆಗ್ಬಿಡ್ತೀವಿ. ಇವೆಲ್ಲ ಸುಳ್ಳು, ಇವೆಲ್ಲ ಬೋಗಸ್ಸು, ಇವೆಲ್ಲ ವರ್ಕೌಟ್ ಆಗಲ್ಲ. ಸರ್ ನಮ್ಮ ವಿಡಿಯೋ ನೋಡೋರು ಯಾರು ಗೊತ್ತಾ ಸರ್? ಪ್ರಾಪರಾಗಿ ಯೂಟ್ಯೂಬ್ ಯಾರು ಸ್ಕ್ರೋಲ್ ಮಾಡ್ತಾರಲ್ಲ ಕೂತ್ಕೊಂಡು, ಅವರೇ ನಮ್ಮ ಜೆನ್ಯೂನ್ ಫಾಲೋವರ್ಸ್, ಅವರೇ ನಮ್ಮ ಜೆನ್ಯೂನ್ ವ್ಯೂವರ್ಸು. ನಮ್ಮ ಸ್ನೇಹಿತರುಗಳೆಲ್ಲ ಏನಿದಾರಲ್ಲ ವಾಟ್ಸಪ್ಪಲ್ಲಿ, ಇವರೆಲ್ಲ ಬರೀ ಒನ್ ಡೇ ಎಂಟರ್ಟೈನ್ಮೆಂಟ್ ಅಂತ. ಇವರೆಲ್ಲ ಬರೀ ಸ್ಟೇಟಸಿಗೆ ಕಮೆಂಟ್ ಮಾಡಿ, ಸೂಪರ್ ಮಗ, ದುಡ್ಡಿದ್ದಾಗ ಒಂದು ಲಕ್ಸುರಿ ಕಾರ್ ರಿಲೀಸ್ ಆದಾಗ ಸೂಪರ್ ಮಗ ಅಂತ ಹೇಳೋಕ್ಕಷ್ಟೇ. ಅದಕ್ಕೆ ಮುಂದಕ್ಕೆ ಯಾವುದಕ್ಕೂ ಬರಲ್ಲ ಸರ್, ಉಪಯೋಗಕ್ಕೆ ಬರಲ್ಲ ಇವರೆಲ್ಲ, ವೆಸ್ಟ್. ಇದು ಸರ್ ನಮ್ಮ ಟೆಂಟ್. ಅದು ನನಗೆ ಜೀವನ ಕಲಿಸಿದ ಪಾಠಗಳು ಇವೆಲ್ಲ. ಬರ್ರಿ. ಎಷ್ಟು ಕಾರ್ ಇದೆ ನಿಮ್ಮದು ಸರ್? ನಿಜ ಯೂಟ್ಯೂಬ್ ಹೇಳಿ ಸರ್. ಒಬ್ಬ ಯೂಟ್ಯೂಬರ್ ಹಿಂಗೆ ಆಗ್ಯಾರ ಅನ್ನೋದು ಸರ್, ಅದು ನನ್ನ ಪರ್ಸ್ನಲ್. ನಾನು ಯೂಟ್ಯೂಬಿಂದ ದುಡ್ಡು ಮಾಡಿ ಕಾರ್ ತೊಗೊಂಡಿಲ್ಲ. ನಂದು 5 ಕಾರ್ ಇದೆ. 5 ಕಾರ್ ಇದೆ. ಇದು ಒಂದೇ ಕಾರು ಯೂಟ್ಯೂಬಿಂದ ದುಡ್ದಿದ್ದು ಸರ್. ಇನ್ನು 4 ಕಾರಿನ ಕತೆ ಕೇಳ್ಬೇಕು ನಾವು. ಇನ್ನು 4 ಕಾರಿನ ಕತೆ ಸರ್, ನಾನು ಯೆಲ್ಲೋ ಬರ್ಡ್ ಕಾರ್ ಅಂತ ಸ್ಟಾರ್ಟ್ ಮಾಡಿದ್ದು. ಟ್ರಾವೆಲ್ಸ್ ಇದೆ ನಂದು. ಈಗಲೂ ಇದೆ. ಮತ್ತೇನು ಸರ್, ಒಬ್ಬ ಯೂಟ್ಯೂಬರ್ 1 ಮಿಲಿಯನ್ ನೋಡಿದ್ರೆ ಒಂದು ಮನೆ ತಗೋತಾನೆ. ನಮ್ದು 8 ಲಕ್ಷ ಫಾಲೋವರ್ಸ್ ಆಗೈತೆ, ನಾವು 5 ಕಾರ್ ಇಟ್ಟಿರ್ಬಾರ್ದಾ? ಹಂಗೆ ಕತೆ. ಅಲ್ಲ ಆಗ್ಲಿ ಸ್ವಾಮಿ, ನಮ್ಮ ಬಾಯಾರಿಕೆಯಿಂದ 5 ಆಗಲಿ 10 ಆಗಲಿ. ಯಾಕೆ ಗೊತ್ತಾ, ನಾವು ಇಷ್ಟ ಟೆಂಟ್ ಕತೆ ನೋಡಿದ್ವಲ್ಲ, ಟೆಂಟ್ ಕತೆ ನೋಡಿದೀವಿ, ಊಟದ ಕತೆ. ಈಗ ಸಡನ್ ಆಗಿ ನಾನು ಟೆಂಟ್ ಕತೆ ತೋರಿಸ್ಬಿಟ್ಟು ಎಷ್ಟು ಕಾರ್ ಇದಾವೆ ಅಂತ ನೀವು ಕೇಳಿದ್ರೆ 5 ಕಾರ್ ಅಂದ್ರೆ ಜನ ಏನಂತ ಹೇಳ್ರಿ ನಮಗೆ? ಇವ್ರ ಮಕ್ಳಿಗೆ ಏನ್ ಡೌನ್ ನನ್ನ ಮಕ್ಕಳಪ್ಪ ಇವರು. ಎಲ್ಲಿ ನೋಡಿ ಟೆಂಟಲ್ಲಿ ಮಲಗ್ತೀನಿ ಅಂತಾರೆ, ಇಲ್ಲಿ ಬಂದ 5 ಕಾರ್ ಅಂತಾರೆ. ಸರ್, ಇವತ್ತು ಎಲ್ಲರೂ ಈ ವಿಡಿಯೋ ನೋಡ್ತಿರೋರು ಅನ್ಕೊಂತಾರೆ, ಈ ತರ ಟೆಂಟ್ ತೋರಿಸ್ತಾ ಇದ್ದಾರೆ, ಇಷ್ಟು ಲಕ್ಸುರಿ ಅಪಾರ್ಟ್ಮೆಂಟ್ ಅಲ್ಲಿ ಬದುಕಿದ್ದಾರೆ ಇವರು ಇವತ್ತು. ಸರ್, ಇವತ್ತಿನ ಸಿಚುವೇಶನ್ ಬೇರೆ, ನಾವು ಅವತ್ತು ನಡೆದು ಬಂದಿದ್ದ ದಾರಿ ಬೇರೆ. ಸರ್, ನಾವು ಇಲ್ಲಿದ್ದೀವಿ ಅನ್ನೋ ಕಾರಣನೇ ಅವತ್ತಿನ ಸ್ಟ್ರಗಲ್ ಈ ಟೆಂಟ್ಗಳು. ಸರ್, ಎಲ್ಲರೂ ಅನ್ಕೋಬಹುದು ಇವತ್ತು ಈ ವಿಡಿಯೋ ನೋಡ್ಬಿಟ್ಟು ಇವ್ರಿಗೇನಪ್ಪ ಕಷ್ಟ ಆಗಿದೆ ಇವತ್ತು. ಹಾಗಾದ್ರೆ ಸರ್, ನನ್ನ ಹತ್ರ ದುಡ್ಡಿದೆ, ನಾನು ಲಕ್ಸುರಿಯಾಗಿ ಜೀವನನ ಎಂಜಾಯ್ಮೆಂಟ್ ಮಾಡಬೇಕು, ನಾನು ಲೈಫ್ನ ನನ್ನ ಹೆಂಡತಿ ಜೊತೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇಲ್ಲಿ ಬರಲಿಲ್ಲ ಸರ್. ಇಲ್ಲಿ ಬಂದಿದ್ದ ಉದ್ದೇಶ ಇಷ್ಟೇ. ನಾವು ಇಷ್ಟೆಲ್ಲ ಟ್ರಿಪ್ ಮಾಡೋದಕ್ಕೆ ಕಾರಣನೇ ನನ್ನ ಮಗನ್ನ ನನ್ನ ಅತ್ತೆ ಮಾವ ನೋಡ್ಕೋತಾ ಇದ್ರು 1 ವರ್ಷದಲ್ಲಿ ಅಂತ. ಆ ವರ್ಷದಲ್ಲಿ ನಾವು ಟೈಮ್ ಸಿಕ್ಕಾಗ ನಾವು ಇಷ್ಟೆಲ್ಲ ಸುತ್ತಿದ್ವಿ, ಸ್ಟೋರಿ ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ, ಮುಗ್ದೊಂದು ಮಾಡಿದ್ವಿ. ಆಮೇಲೆ ನಮ್ಮ ತಂದೆ ಬಂದರು, ಮಗನ ನೋಡ್ಕೊಂಡ್ರು. ಈ ಲಕ್ಸುರಿ ಅಪಾರ್ಟ್ಮೆಂಟ್ಗೆ ಬಂದಿರೋ ಕಾರಣ ಏನು ಗೊತ್ತಾ ಸರ್? ನನ್ನ ಮಗನ ಸೇಫ್ಟಿ. ಎಲ್ಲರೂ ಅನ್ಕೋತಾರೆ, ನೋಡ್ಗುರು ಕಷ್ಟ ಅಂತ ವಿಡಿಯೋ ಮಾಡ್ತಾರೆ, ಎಷ್ಟು ಲಕ್ಸುರಿಯಾಗಿ ಬದುಕಿದ್ದಾರೆ ಇವರು. ಆಮೇಲೆ ಒಂದು ಅರ್ಥ ಆಗಿಲ್ಲ, ರೈತರಿಗೆ ಹೇಳ್ತೀನಿ, ನಾವು ದುಡಿಯೋ ವರ್ಗ ಯಾವುದಾದ್ರೂ ಯಾಕಿರಲಿ ಅಂತ, ಕಷ್ಟಪಟ್ಟು ಅದು ಚೆನ್ನಾಗಾದರೆ ನಮಗೆ ಯಾಕೆ ಆ ಗಿಲ್ಟ್ ಕಾಡಬೇಕು? ಹೌದು, ನನ್ನ ಪ್ರಶ್ನೆ ಇದು. ಯಾಕೆ ನಾವು ಹಂಗೆ ಕುಗ್ಗಿ ಹೋಗ್ತಾ ಇದ್ವಿ? ಹೇಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ನಮಗೆ. ಇಲ್ಲ ಬಿಡಪ್ಪ, ಜನ ಏನು ಅನ್ಕೊ, ಇಲ್ಲ ರೀ,
ಈಗ ಹಂಗಾರೆ ಯಾಕೆ ಕಷ್ಟ ಅಂದ್ರೆ ಯಾಕೆ ಪಡ್ಬೇಕು ಹಂಗಾರೆ? ಉದ್ದೇಶ ಮೇಲೆ ಬರ್ಬೇಕಂತಲ್ಲ, ನಾನು ಇದನ್ನ ದಾಟಿ ಮುಂದಕ್ಕೆ ಬರ್ಬೇಕು ಗುರು. ನಾನು ಈ ಕಷ್ಟ ದಾಟಿ ಮುಂದಕ್ಕೆ ಬರಬೇಕು. ನನ್ನ ಉದ್ದೇಶ ಅದೇ ಆಗಿದೆ. ನಿಮ್ಮದು ಅದೇ ಆಗಿತ್ತು, ನಂದು ಅದೇ ಆಗಿತ್ತು ಅಲ್ವಾ? ಯಾರು ಏನು ಅನ್ಕೊಳ್ಳಲ್ಲ ಸರ್. ಫಸ್ಟ್ ನಾವು ಅದನ್ನು ಬಿಟ್ಬಿಡ್ಬೇಕು ಅಂತೀನಿ. ಹಿಂದೆ ನೋಡಪ್ಪ ದಾರಿ ಹೆಂಗಿರ್ಬೇಕಂದ್ರೆ, ನೀನು ಇಷ್ಟು ಕಷ್ಟಪಟ್ಟರೆ ನೀನು ಇಷ್ಟು ಮುಂದೆ ಬರ್ತೀಯಾ, ನಾವು ಸಾಕ್ಷಿಯಾಗಿದ್ದೀವಿ. ಹೌದು ಸರ್. ಸರ್ ಇವತ್ತು ನೋಡೋರ್ಗೆ ನನ್ನ hopes ಹೆಂಡತಿನ ಕೊಡೋಣ ನಾವು. ಫಸ್ಟ್ ಮದ್ವೆ ಆದಾಗ ಸರ್ ನನ್ನ ಹತ್ರ 10 ಲಕ್ಷದ ಒಂದು ಮನೆ ಮಾಡ್ಕೊಳಕ್ ನನ್ನ ಹತ್ರ ಜಾಗ ಇರ್ಲಿಲ್ಲ ಸರ್. ನಮ್ಮ ಮ್ಯಾರೇಜ್ ಕತೆ ಹೇಗಾಯ್ತು ಅಂತ ಹೇಳ್ತೀನಿ ಬನ್ನಿ ಬನ್ನಿ ನಿಮಗೆ ಸರ್ ನಮ್ಮ ಹೋಗ್ತಾ ಮನೆಗೆ ಹೋಗ್ತಾ. ಹೋಗೋಣ.